ವಿಜೃಂಭಣೆಯಿಂದ ಸಂಪನ್ನಗೊಂಡ ಮುಳ್ಳಹಳ್ಳಿ ಮಹಾವೈಭವ. ಶ್ರೀ ಚನ್ನವೀರೇಶ್ವರ ವಿರಕ್ತ ಮಠದಲ್ಲಿ ಭಕ್ತಿ ಭಾವೈಕ್ಯತೆಯ ಮಹಾಸಂಗಮ. ದಿನಗಳ ಕಾಲ ವೈಭವದಿಂದ ನಡೆದ ಶ್ರೀ ಬಸವ ಪುರಾಣ ಪ್ರವಚನ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಮುಳ್ಳಹಳ್ಳಿಯ ಸುಪ್ರಸಿದ್ಧ ಧಾರ್ಮಿಕ ಶ್ರೀ ಕ್ಷೇತ್ರ ಶ್ರೀ ಚನ್ನವೀರೇಶ್ವರ ವಿರಕ್ತ ಮಠದಲ್ಲಿ ಫೆಬ್ರವರಿ 23ರಿಂದ ಮಾರ್ಚ್ 15ರವರೆಗೆ ನಿರಂತರವಾಗಿ ಶ್ರೀ ಬಸವ ಪುರಾಣ ಪ್ರವಚನ ಸೇರಿದಂತೆ ಅನೇಕ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಹಾಗೂ ಮಹಾದಾಸೋಹ ಕಾರ್ಯಗಳು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಶ್ರೀಮಠದ ನೂತನ ಮಹಾದ್ವಾರ ಲೋಕಾರ್ಪಣೆ, ಪಂಚಪೂಜ್ಯರ ಗದ್ದುಗೆ ಪ್ರತಿಷ್ಠಾಪನೆ, ಮಾತೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಲಿಂಗ ದೀಕ್ಷೆ, ಉಚಿತ ಆರೋಗ್ಯ ತಪಾಸಣೆ ಹಾಗೂ ಸಾಮೂಹಿಕ ವಿವಾಹ ಸೇರಿದಂತೆ ಅನೇಕ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಅತ್ಯಂತ ಸಾಂಗವಾಗಿ ನೆರವೇರಿದವು. ಹಂದಿಗುಂದ ಆಡಿಯ ಶ್ರೀ ಸಿದ್ದೇಶ್ವರ ಮಠದ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ನಡೆಸಿಕೊಟ್ಟ ಬಸವ ಪುರಾಣ ಪ್ರವಚನವು ಕೇಳುಗರನ್ನ ಮನಸೂರೆಗೊಳ್ಳುವ ಮೂಲಕ ಮಂತ್ರಮುಗ್ಧರನ್ನಾಗಿಸಿತು. ನಾವು ಕಂಡಿರೋ ಹಾಗೆ ಎಲ್ಲೇ ಬಸವ ಪುರಾಣ ನಡೀಲಿ, ಎಲ್ಲೇ ಕಾರ್ಯಕ್ರಮ ನಡೀಲಿ, ಆ ಬಸವ ಪುರಾಣದ ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿರ್ತದೆ ಅಂತಂದ್ರೆ ಆ ಊರಾಗಿರೋದಿಲ್ಲ. ಕಾರ್ಯಕ್ರಮ ಮುಗಿಯುವ ಸಂದರ್ಭಕ್ಕ ಆ ಊರು ಮರಿ ಕಲ್ಯಾಣ ಅಂತೇಳಿ ಅನ್ನೋ ರೀತಿಯೊಳಗ ಆ ಊರು ಪರಿವರ್ತನೆ ಆಗಿರ್ತದ. ಇವತ್ತ ಬಸವಣ್ಣ ಬಿಜ್ಜಳನ ಬೊಕ್ಕಸವನ್ನ ಬಳಸಿಕೊಂಡ ಅನ್ನುವಂಥ ಆರೋಪ ಬಂದಾಗ ಅದು ಸುಳ್ಳು ಅನ್ನೋದು ಸಾಬೀತಾಗ್ತದ. ಬಸವಣ್ಣ ಹೇಳ್ತಾನೆ, ನೋಡ್ರಿ, ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿರುವಾಗ ಬಿಜ್ಜಳನ ಭಂಡಾರ ಎನಗೆ ಕೈಯ ಅಂತಿಕೊಂಡು ಹೇಳಿ ಬಸವಣ್ಣ ಹೇಳ್ತಾನೆ. ಎಷ್ಟು ಪ್ರಾಮಾಣಿಕತೆ ಬಸವಣ್ಣನವರ ಬದುಕು. ಮಣ್ಣಿನೊಳಗೊಂದೊರೆಯ, ಅನ್ನದೊಳಗೊಂದಗುಳ, ನೋಡ್ರಿ, ಸೀರೆಯೊಳಗೊಂದು ಎಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದೊಡೆ, ಕೂಡಲ ಸಂಗಮ ದೇವ ನಿಮ್ಮಾನೆ ಅಂತ ಹೇಳ್ತಾರೆ. ಒಂದು ಅಗುಳು ಅನ್ನ ಸೀರೆಯೊಳಗ ಅಂದ್ರೆ ಒಂದು ವಸ್ತ್ರ ನಾಳಿಗೆ ಬರ್ತೇಳತ್ತಿಟ್ಕೊಂಡ್ರೆ, ಆಮೇಲೆ ಹಣ್ಣಿನೊಳಗ ಒಂದು ಒರೆಯ, ಒಂದಿಷ್ಟು ಹಣ್ಣು ಇರ್ಲಿ ಅಂತ ಇಟ್ಕೊಂಡ್ರೆ ಅದು ದ್ರೋಹ ಅಂತ ಹೇಳ್ತಾರೆ. ಅದು ನಾಳೆಗೆ ಬೇಕು ಅಂತ ನಾನು ಸಂಗ್ರಹ ಮಾಡಿದ್ರೆ ಅದು ನಿಮ್ಮ ಮಾಣೆ ಅಂತ ಹೇಳಿ ಬದುಕಿರ್ತಕ್ಕಂಥ ಬಸವಣ್ಣ ಎಷ್ಟು ಸತ್ಯ ಶುದ್ಧವಾದ ಬದುಕನ್ನ ಬದುಕ್ತಾನೆ. ಆನಿ ಬಿಜ್ಜಳನ ಭಂಡಾರಕ್ಕೆ ಆಸೆ ಮಾಡುವೇನೆ, ಬಿಜ್ಜಳನ ಭಂಡಾರ ಎನಗೆ ಕೈಯ. ಶಿವ ಶರಣರು ದುಡಿದು ಬದುಕುವವರು, ದುಡಿದು ಕಾಯಕವನ್ನ ಮಾಡಿ ದಾಸೋಹವನ್ನ ಮಾಡುವವರೇ ಹೊರತು ಇನ್ನೊಬ್ಬರ ಹಣ್ಣಿಗೆ ಮತ್ತೊಬ್ಬರ ಹೆಣ್ಣಿಗೆ ಆಸೆ ಮಾಡುವಂತಹ ಕ್ಷುದ್ರ ಜೀವಿಗಳೆಲ್ಲ ಶರಣರು. ಎಂಥವರಿಗೆ ಏನು ಮಾತಿದ್ರು. ಬಸವಣ್ಣ ಆತ ಕೊಟ್ಟಿರ್ತಕ್ಕಂಥ ಕಿರೀಟವನ್ನ ತೆಗೆದಿಡ್ತಾನೆ, ರಾಜಮುದ್ರೆಯನ್ನ ತೆಗೆದಿಡ್ತಾನೆ. ಇನ್ನುಳಿದವರಿಗೆ ಬಹಳ ಖುಷಿ ಆಯ್ತು. ಯಾರಿಗೆ? ಕೊಂಡಿ ಮಂಚನ್ನ, ಆ ಒಂದು ಟೀಮ್ ಇತ್ತಲ್ಲ, ಅವರಿಗೆ ಬಹಳ ಖುಷಿ ಆಯ್ತು. ಪ್ರತಿದಿನ ವಿವಿಧ ಮಠಾಧೀಶ್ವರಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮಗಳಿಗೆ ಮುಳ್ಳಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಮಸ್ತ ಸದ್ಭಕ್ತರು ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ವಿಗಾಗಿ ಶ್ರಮಿಸಿದರು. ಇನ್ನು ಶ್ರೀಮಠದ ಅಣತಿಯಂತೆ ನಡೆದ ಕಾರ್ಯಕ್ರಮಗಳಲ್ಲಿ ಸಕಲ ಭಕ್ತರು ಒಂದುಗೂಡಿ ಕಾಯ ವಾಚ ಮನಸ್ಸ ಶ್ರಮಿಸುವ ಮೂಲಕ ನಿರಂತರ 21 ದಿನಗಳ ಕಾಲ ನಡೆದ ಧಾರ್ಮಿಕ ಕಾರ್ಯಗಳ ಯಶಸ್ವಿಗೆ ಕಾರಣರಾದರು. ಇನ್ನು ಕಾರ್ಯಕ್ರಮದ ಕೊನೆಯ ದಿನ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಶ್ರೀಗಳ ಸಮ್ಮುಖದಲ್ಲಿ ನೆರವೇರಿಸಲಾಯಿತು. ಕಾರ್ಯಕ್ರಮದ ಬಳಿಕ ಶ್ರೀಮಠದ ಪರಮ ಪೂಜ್ಯರಾದ ಶ್ರೀ ಶಿವಯೋಗೀಶ್ವರ ಮಹಾಸ್ವಾಮೀಜಿಗಳು ಮಾತನಾಡಿ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು.
ಎಲ್ಲರಿಂದಲೂ ನಮಗೆ ಸಹಾಯ ಸಹಕಾರ ಆಗಿದೆ ಅನ್ನುವಂಥದ್ದನ್ನ ಇವತ್ತು ನಾವು ನೆನೆಸಿಕೊಳ್ಳುವಂಥದ್ದು. ಈ ಮಾಡಿದವರಿಗೆ ಮಾಡ್ಯಾರ ಅನ್ನಬೇಕಾಗ್ತದೆ, ನೀಡಿದವರಿಗೆ ನೀಡ್ಯಾರ ಅನ್ನಬೇಕಾಗ್ತದೆ, ಕೊಟ್ಟವರಿಗೆ ಕೊಟ್ಟಾರ ಅನ್ನಬೇಕಾಗ್ತದೆ. ಈ ನಿಟ್ಟಿನೊಳಗೆ ಬಹಳಷ್ಟು ಈ ಒಂದು ಬಸವ ಪುರಾಣ ಅಂದ್ರೆ ಬಹಳ ಯೋಚನೆಗೊಳಗಾಗಿದ್ವಿ. ಬಹಳಷ್ಟು ಸಲ ನಾವು ಯೋಚನೆ ಮಾಡಿದ್ವಿ. ರಾಜುಗೌಡ್ರ 21 ದಿವಸ ಯಾಕೆ ಹಮ್ಮಿಕೊಂಡಿವಪ್ಪ ಇದನ್ನ, ಇದು ನಮಗೆ ಬಹಳ ವಜ್ಜಾಕತಿ. ನಮ್ಮದು ನೋಡಿದ್ರೆ ಸಣ್ಣ ಗ್ರಾಮ, ಬಡ ಗ್ರಾಮ ಅಂದ ಮೇಲೆ ಇದನ್ನು ನಿಭಾಯಿಸೋದು ಹೆಂಗ ಅನ್ನುವಂಥ ಯೋಚನೆಯೊಳಗೆ ಮನಸ್ಸಿನ ತಾಕಲಾಟದೊಳಗೆ ನಾವು ಕುಂತಿದ್ವಿ. ಆದ್ರೆ ಕರ್ತೃ ಚನ್ನವೀರೇಶ್ವರ ಏನು ಮಾಡಿದ್ನಪ್ಪ ಅಂದ್ರೆ ಹೆದರಬೇಡ, ಆ ಕೆಲಸ ಎಲ್ಲ ಸರಳ ಆಕತಿ. ಅಪ್ಪ ಬಸವಣ್ಣನ ಪುರಾಣ ನಡೀತತಿ. ಅಪ್ಪ ಬಸವಣ್ಣನ ಹೆಸರಿನೊಳಗೆ ಸಾವಿರ ಮಂದಿಗೆ ಅನ್ನ ಹಾಕುವಂತಹದ್ದು ನಡೀತದ ಅಂದ ಮೇಲೆ ತೊಂದರೆ ಆಗುವುದಿಲ್ಲ ಅನ್ನುವಂಥ ಸಂದೇಶವನ್ನ ಕೊಟ್ಟ ಮೂಲಕವಾಗಿ ಇವತ್ತಿನ ದಿವಸ ಕರ್ತೃ ಚನ್ನವೀರೇಶ್ವರ ಎಲ್ಲವನ್ನು ದಯಪಾಲಿಸೋಣ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಯಿತು ಅನ್ನುವಂಥದ್ದನ್ನ ಇವತ್ತು ಆಗಿಲ್ಲ, ನಾಳೆಗೆ ಕೊನೆಯದಾಗ್ತತೆ. ಆದರೂ ಕೂಡ ನಾವು ದಾಟಿ ಬಿಟ್ಟೇವಿ. ಬಹಳ ಸುಂದರವಾಗಿ ನಡೀತು. ಮತ್ತು ಇಂಥ ಕಾರ್ಯಕ್ರಮದೊಳಗೆ ಬಹಳಷ್ಟು ದಾನಿಗಳು ದಾನ ಮಾಡಿದ್ದೀರಿ. ಇವತ್ತು ಮಹಾದ್ವಾರ ನಿರ್ಮಾಣ ಆಗೈತಿ ಮಠದೊಳಗೆ ಮಹಾದ್ವಾರ ನಿರ್ಮಾಣ ಆಗೈತಿ. ಬಂದು ನೋಡಿದರು ನಮ್ಮ ಸನ್ನಿಧಿಯವರು 3000 ಮಠದ ಸನ್ನಿಧಿಯವರು ನೋಡಿ ಅಂತೂ ಬಹಳ ಖುಷಿ ಪಟ್ರು, ಬಹಳ ಸಂತೋಷ ಪಟ್ರು. ಮುರುಘಾ ಮಠದ ಅಪ್ಪಗಳು ಬಂದಂತಹ ಎಲ್ಲ ಪೂಜ್ಯರು ಬಹಳ ಖುಷಿ ಪಟ್ರು. ಭಕ್ತರ ಸಹಿತ ಬಂದು ನೋಡಿದವರು ಏನಿದು ಮಠದ ಬದಲಾವಣೆ ಆಗೈತಿ, ದಿಕ್ಕ ಬದಲಾವಣೆ ಆಗೈತಿ ಅಂತೇಳಿ ಸಂತೋಷ ಪಟ್ರು. ಆ ದಿಕ್ಕ ಬದಲಾವಣೆ ಆಗೈತಿ ಅಂತಂದ್ರೆ ಕಾರಣ ಯಾವಂತಂದ್ರೆ ಬೇಕಾದಷ್ಟು ಮಂದಿ ಸ್ವಾರ್ಥಕ್ಕೆ ಮಾಡ್ತಿರ್ತಾರೆ, ಆಸೆ ಇಟ್ಟುಕೊಂಡು ಏನೇನೋ ಆಸೆ ಇಟ್ಕೊಂಡು ಮಾಡ್ತಿರ್ತಾರೆ. ಆದರೆ ಯಾವ ಆಸೆಯನ್ನು ಇಟ್ಟುಕೊಳ್ಳೋದನ್ನ ಅತ್ಯಂತ ಸುಂದರವಾಗಿ ಅದನ್ನು ಮಾಡಿದವರು ಯಾರಪ್ಪ ಅಂತಂದ್ರೆ ನಮ್ಮ ಊರಿನ ಹುಡುಗನಾಗಿರುವಂಥ ಯುವಕನಾಗಿರುವಂಥ ನಮ್ಮ ಮುರುಗೇಶ್ ಕುಸಗಲ್ ಅವರು ಬಹಳ ದೊಡ್ಡ ಸೇವೆಯನ್ನು ಮಾಡ್ಯಾರ. ಪುಣ್ಯಾತ್ಮ ದೊಡ್ಡ ಸೇವೆ ಮಾಡ್ಯಾರ. ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ. ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ.